ರಾಯಚೂರು ಆರ್ಟಿಒದಲ್ಲಿ ಲಂಚದ ಕಮಿಷನ್ಗಾಗಿ ಮುಷ್ಕರ ನಡೀತಾ ಇದೆ. 100ಕ್ಕೂ ಹೆಚ್ಚು ಅನಧಿಕೃತ ಏಜೆಂಟ್ಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಹಾಗೂ ಏಜೆಂಟರುಗಳ ಮಧ್ಯೆ ಮುಸುಕಿನ ಗುದ್ದಾಟ ಇಲ್ಲಿ ನಡೀತಾ ಇದೆ. ಲಂಚದ ಕಮಿಷನ್ಗಾಗಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಕಳೆದ 3 ದಿನಗಳಿಂದ ಆರ್ಟಿಒ ಕಚೇರಿ ಖಾಲಿಯಾಗಿದೆ. ಡಿಎಲ್ ಫಿಟ್ನೆಸ್ ಪ್ರಮಾಣ ಪತ್ರ ಸಿಗದೆ ಜನರು ಪರದಾಟವನ್ನು ಮಾಡುವಂತಹ ಪರಿಸ್ಥಿತಿಯಲ್ಲಿ ಉಂಟಾಗಿದೆ. ಮುಷ್ಕರದಿಂದಾಗಿ ಆರ್ಟಿಒ ಕಚೇರಿಯಲ್ಲಿ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಯಾವುದೇ ಕೆಲಸ ಕೂಡ ಆಗ್ತಾ ಇಲ್ಲ. ಲಂಚದ ಹಣ ಡಬಲ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಏಜೆಂಟ್ಗಳು ಈ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಆರ್ಟಿಒ ಕಚೇರಿಗೆ ಹೋಗಿ ಏಜೆಂಟ್ರು ಕೆಲಸವನ್ನ ನಿಲ್ಲಿಸಿದ್ದಾರೆ. ಏಜೆಂಟನ್ನೇ ನಂಬಿ ಬಂದಂತಹ ವಾಹನ ಸವಾರರು ಈಗ ಪರದಾಟವನ್ನ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಆರ್ಟಿಒ ಕಚೇರಿಯ ಪರಿಸ್ಥಿತಿ ಎಲ್ರಿಗೂ ಕೂಡ ಗೊತ್ತೇ ಇದೆ. ಅಲ್ಲಿ ನೇರವಾಗಿ ಹೋದ್ರೆ ಯಾವುದೇ ಕೆಲಸ ಕೂಡ ಆಗೋದಿಲ್ಲ, ಏಜೆಂಟ್ಗಳ ಮೂಲಕವೇ ಹೋಗ್ಬೇಕಾಗತ್ತೆ. ಅಷ್ಟು ದೊಡ್ಡ ಪ್ರಮಾಣದ ಲಂಚ ಅಲ್ಲಿ ನಡೀತಾ ಇರುವಂಥದ್ದು. ಸೊ ಈಗ ಅದೇ ಕಾರಣಕ್ಕಾಗಿ ಈಗ ಜನರು ಪರದಾಡುವಂತ ಪರಿಸ್ಥಿತಿ ಇದೆ. ಮುಷ್ಕರವನ್ನ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಲಂಚದ ಹಣವನ್ನ ಡಬಲ್ ಮಾಡಿದಾರಂತೆ ಆರ್ಟಿಒ ಅಧಿಕಾರಿಗಳು. ನಮಸ್ತೆ ಸರ್. ಈಗ ಆರ್ ಟಿ ಆಫೀಸಲ್ಲಿ ನೀವು ಎದ್ರ ಸಲುವಾಗಿ ಸರ್ ಇದು ಮಾಡ್ತಾ ಇರೋದು? ನಾವು ಸರ್ ಹಾಂ ರೀ, ಅದೇ ರೊಕ್ಕ ಅವರು ಹೆಚ್ಚಿಗೆ ಹಾಕತ್ತಾರ ಸರ್. ಹಾಂ ಸರ್, ಯಾವ್ದ್ಯಾವ್ದಕ್ಕೆ ರೊಕ್ಕ ಕೇಳ್ತಿದ್ದಾರೆ ಹೆಚ್ಚಿಗೆ? ಅದು ಏನನ ಇರಲಿ, ಶೋರೂಮ್ ಗಾಡಿ ಇರಲಿ, ಸೆಕೆಂಡ್ ಹ್ಯಾಂಡ್ ಗಾಡಿ ಇರಲಿ, ಏನು ಗಾಡಿ ಫಿಟ್ನೆಸ್ಗೆ ಬರಲಿ, ಎದಕ್ಕನ ಬರಲಿ, ಅವರು 2,000 ರೂಪಾಯಿ ನಮ್ಗೆ ಹೆಚ್ಚಿಗೆ ಕೊಡ್ಬೇಕಂತ ಹೇಳಕತ್ತಾರ. ನಾವು ಕೊಡಂಗಿಲ್ಲ ಅಂತ ಹೇಳಕತ್ತೀವಿ ಸರ್. ಈ ದಾಖಲೆಯಲ್ಲಿ ಜೆ ಮತ್ತು ಇ ಬರೀತಾ ಇದಾರಲ್ಲ, ಏನು ಸರ್ ಅದು ಜೆ ಇ ಅಂದರೆ? ಇ ಅಂದರೆ 500 ರೂಪಾಯಿ, ಜೆ ಅಂದರೆ 1,000 ರೂಪಾಯಿ. ಹಾಂ ಸರ್, ಯಾರು ಕೇಳ್ತಾ ಇರೋದು? ಆರ್ ಟಿ ಒ ಅವರಾ? ಇನ್ಸ್ಪೆಕ್ಟರ್. ಹಾಂ ರೀ, ಓಕೆ ಸರ್. ಓಕೆ ಇಲ್ಲ ಸರ್, 3 ಜೆ 4 ಜೆ ಹಾಕಕತ್ತಾರ ಸರ್. ಹಾಂ ರೀ, 1 ಜೆ ಇಲ್ಲ. ಹಾಂ ರೀ, ಮಿನಿಮಮ್ 2 ಜೆ, ಹಾಂ ಸರ್, ಮ್ಯಾಕ್ಸಿಮಮ್ 4 ಜೆ. ಅಂದ್ರೆ ಇದು ಅಂದ್ರೆ 4,000 ರೂಪಾಯಿ. ಯಾವ್ದಕ್ಕೆ ಸರ್? ಡಿ ಎಲ್ಗೆ ಎಷ್ಟು ತಗೊಳ್ತಾರೆ? ಸರ್ಕಾರದ ರೇಟ್ ಏನಿದೆ? ಡಿ ಎಲ್ ಸರ್ಕಾರದ ರೇಟ್ ಫೀಸ್ ಗೌರ್ಮೆಂಟ್ ಚಾಲನ್ ನೋಡ್ರಿ ಸರ್. ತಮ್ಗ 1,100 ರೂಪಾಯಿ ಹಾಕ್ತಾರ. 1,050 ರೂಪಾಯಿ ಫೀಸ್ ಆದ ಸರ್. ಓಕೆ, ಕೌಂಟರ್ ನಲ್ಲಿ 50 ರೂಪಾಯಿ ತಗೊಂಡ್ತಾರ ಸರ್. ಹಾಂ ರೀ. ಸೂಪರಿಂಟ್ 100 ರೂಪಾಯಿ ತಗೊಂಡ್ತಾರ ಸರ್. ಹಾಂ ರೀ. ಇನ್ಸ್ಪೆಕ್ಟರ್ ರೂಮ್ ನಲ್ಲಿ ಹಾಂ ರೀ, 2,000 ರೂಪಾಯಿ ಕೊಡ್ಬೇಕಂತ ಹೇಳಕತ್ತಾರ ಸರ್. ಓಕೆ. ಈಗ ಹೊಸ ಗಾಡಿ ಇತ್ತಂದ್ರೆ? ಹೊಸ ಗಾಡಿ ಇದ್ರೆ 2 ಜೆ ಮಿನಿಮಮ್. ಹಾಂ ಸರ್, ಮ್ಯಾಕ್ಸಿಮಮ್ 4 ಜೆ ಅದು. ಓಕೆ. ಮೊದಲು ಎಷ್ಟಿತ್ತು ಸರ್? ಏನಿಲ್ಲ ಸರ್, ಬರೇ ಒಂದು ಏನಂದ್ರೆ 2,500 ರೂಪಾಯಿ ಇತ್ತು ಸರ್ ರೆಗ್ಯುಲರ್. ಇನ್ನು ಈ ಮುಷ್ಕರದಿಂದಾಗಿ ಆರ್ಟಿಒ ಕಚೇರಿ ಎದುರಿಗೆ ಈಗ ಜನ ಯಾವ ರೀತಿಯಾಗಿ ಪರದಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಕೊಡ್ತೀವಿ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.